ನಮಸ್ಕಾರ ವೀಕ್ಷಕರೇ, ನನ್ನ ವಿಡಿಯೋ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡೋದಾದರೆ, ಕುಂಭಮೇಳ ಸನಾತನ ಹಿಂದೂ ಸಂಸ್ಕೃತಿಯ ವಿರಾಟ ದರ್ಶನ. ಪ್ರಯಾಗರಾಜ್ನಲ್ಲಿ ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ನಡೆದದ. ಅದನ್ನು ದೇಶ ವಿದೇಶಗಳ ಪ್ರಜೆಗಳು, ನಮ್ಮ ದೇಶದ ನಾನಾ ಕಡೆಯಿಂದ 50 ಕೋಟಿ ಮಂದಿ ಸ್ನಾನ ಮಾಡಿ ಬಂದಾರೆ. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಪವಿತ್ರ ಸ್ನಾನ. ಇದು 140 ವರ್ಷಕ್ಕೆ ಒಮ್ಮೆ ಬರುವಂಥ ಒಂದು ಮಹಾಕುಂಭಮೇಳ. ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತಾಡೋರಿಗೆ ಈಗ ಅದನ್ನು ನೋಡಿ ಅಚ್ಚರಿ ಆಗಿರ್ಬೇಕು. ಅವ್ರಿಗೆ ಬೇಕಾದಷ್ಟು ಕಾಲು ತುಳಿತಾ ಇತ್ತು. ಬೇಕತೆ ಮಾಡ್ಯಾರೋ ಏನೋ ಅದು ಗೊತ್ತಿಲ್ಲ. ಅದು ಹೆಸರು ಕೆಡಿಸ್ಬೇಕಂತೂ ಮಾಡ್ತಾರೆ. ಆಮೇಲೆ ಅಲ್ಲಿ ಮುಳುಗಿದ್ರೇನು ಪಾಪ ಹೋಗ್ತಾವನು, ಕರ್ಮ ಹೋಗ್ತಾವನು, ಏನು ತಮಗೆ ತಿಳಿದಂಗೆ ಮಾತಾಡ್ತಾರೆ. ಆದರೆ ಜನರ ಭಾವನೆಗಳ ನಂಬಿಕೆ ಇನ್ನೂ ನಮ್ಮ ದೇಶದೊಳಗೆ ಏನೇ ಮಾಡಿದರೂ ಹೋಗೋದಿಲ್ಲ. ಅದಕ್ಕೆ ನಮ್ಮ ದೇಶ ಸನಾತನ ಹಿಂದೂ ಸಂಸ್ಕೃತಿ ನಮ್ಮಲ್ಲಿ ಬೇರೂರಿ ಬಿಟ್ಟದ. ಯಾರೇ ಏನು ಮಾತಾಡಿದ್ರು ಜನ ಅದ್ರ ಬಗ್ಗೆ ಭಾಳ ಗೌರವದಿಂದ ಹೋಗಿ ಸ್ನಾನ ಮಾಡಿ ಬಂದಾರೆ. ಇದೊಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರಿಗೆ ನಾವು ಎಲ್ಲರೂ ಧನ್ಯವಾದಗಳನ್ನು ಸಲ್ಲಿಸಬೇಕು. ಯಾವ ರೀತಿ ಕಾನೂನು ವ್ಯವಸ್ಥೆ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಯಾರ, ಎಷ್ಟು ಜನ ಏನೂ ಆಗ್ಲಾರ್ದಂಗೆ ನೋಡಿಕೊಂಡು ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಒಂದು ಕೇಂದ್ರ ಸರ್ಕಾರ. ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಬೇಕು. ಇದರ ಜೊತೆ ನಮ್ಮ ನರೇಂದ್ರ ಮೋದಿ ಅವರು ಮೊನ್ನೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ರಾನ್ಸಿಗೆ ಹೋಗಿದ್ರು. ಫ್ರಾನ್ಸ್ ಅಧ್ಯಕ್ಷ ಮೈಕ್ರಾನ್ ನಮ್ಮ ಮೋದಿ ಅವರ ಫ್ರೆಂಡ್. ಅವರು ಸಾಕಷ್ಟು ಭಾರಿ ಜನಾನುರಾಗಿಯಾಗಿ ಹೋಗಿ ಬಂದರು. ಹೋಗಿ ಬಂದು ಒಂದು ಅಮೇರಿಕಕ್ಕೆ ಹೋಗಿ ಟ್ರಂಪ್ ಜೊತೆ ಮಾತುಕತೆ ಆಡಿ ಮೋದಿ ಅವರು ಬಂದರು. ಟ್ರಂಪ್ ಜೊತೆ ನಡೆದಂಥ ಮಾತುಕತೆ ಫಲಪ್ರದವಾಗಿ ನಮ್ಮ ದೇಶ ಮತ್ತು ಅಮೇರಿಕಾ ದೇಶದ ಸಂಬಂಧವನ್ನು ಸುಧಾರಣೆ ಮಾಡ್ಕೊಂಡು ಬಂದರು. ಅದಕ್ಕಿಂತ ಮೊದಲು ನಮ್ಮಲ್ಲಿ ದಿಲ್ಲಿ ಒಳಗೆ ಇಲೆಕ್ಷನ್ ಆದವು. ಕೇಜ್ರಿವಾಲ್ ಅವರು ಮನೆಗೆ ಹೋದರು. ಅಲ್ಲಿ BJP ಆರಿಸಿ ಬಂತು. ಇನ್ನು ಪ್ರಜಾಪ್ರಭುತ್ವದೊಳಗೆ ಹೇಳ್ಬೇಕಂದ್ರೆ ಮತ್ತು ಏನು ಆಧಾರ ಅದಕ್ಕೆ? ಇಲೆಕ್ಷನ್ಸೇ. ಚುನಾವಣೆ ಒಳಗೆ ಯಾರು ಗೆದ್ದೀತಾರ ಅವರೇ ಕಿಂಗ್ ಪ್ರಜಾಪ್ರಭುತ್ವದೊಳಗೆ. ಇವತ್ತು ಮೊನ್ನೆ ಈ ಲೋಕಲ್ ಬಾಡಿ ಇಲೆಕ್ಷನ್ಸ್ ಆಗ್ಯಾವ ಗುಜರಾತ್ನಾಗ. ಕಾಂಗ್ರೆಸ್ ಒಂದು ಸೀಟ್ ಗೆದ್ದಿಲ್ಲ, ಭಾಳ ಕಡಿಮೆ ಸೀಟ್ ಗೆದ್ದಾರೆ. ಮತ್ತು BJPನೇ ಬಂದಾವಲ್ಲಿ. ಈ ರೀತಿ ನಾವು ಮಾತಾಡೋದ್ರಿಂದ ಎಲ್ಲರೂ ಮೋದಿ ಭಕ್ತರೇ ಅತ್ತಾರೆ ನಮಗೆ. ಆದರೆ ಇವರೆಲ್ಲ ಗ್ಯಾರಂಟಿ ಯೋಜನೆ ತೊಗೊಂಬಂದು ಜನರಿಗೆ ದುಡ್ಡು ಹಾಕಲಾರ್ದೆ ಜನರಿಗೆ ಮೋಸ ಮಾಡೋದು, ಮತ್ತು ಯಾವುದೇ ಡೆವಲಪ್ಮೆಂಟ್ ವರ್ಕ್ ಇಲ್ಲ, ಏನಿಲ್ಲ. ನಾ 50,000 ಕೊಡ್ತೀನಿ, ನಾ 50,000 ಕೋಟಿ ಕೊಡ್ತೀನಿ, ನಾ ಶಾಣೆ ಕೆಲಸ ಮಾಡಿ ತೋರಿಸ್ರಿ. ನರೇಂದ್ರ ಮೋದಿ ಅವ್ರು ಏನು ಕೆಲಸ ಮಾಡ್ಯಾರ, ಕೆಲಸ ಮಾಡಿ ತೋರಿಸ್ರಿ. ಮೊನ್ನೆ ನಾನು ಬೆಳಗಾವಿಗೆ ಹೋಗಿದ್ದೆ. ಏನು ಸಿಟಿ, ಸ್ಮಾರ್ಟ್ ಸಿಟಿ, ಎಲ್ಲ ರೋಡ್ಗಳು ಎಲ್ಲ ಭಾಳ ಚಲೋ ಮಾಡ್ಯಾರ. ಸೆಂಟ್ರಲ್ ಗೌರ್ಮೆಂಟ್ ಅನುದಾನ
ಹುಬ್ಬಳ್ಳಿ ಒಳಗೆ ಹಳೆ ಬಸ್ ಸ್ಟ್ಯಾಂಡ್ ತೆಗೆದು ಕಟ್ಟಿಸ್ಯಾರ. ಏನು ಫಸ್ಟ್ ಕ್ಲಾಸ್. ಈ ಎಲ್ಲ ಡೆವಲಪ್ಮೆಂಟ್ ಅಂದ್ರೆ ಕಾಣ್ತದೆ ಕಣ್ಣಿಗೆ. ಇನ್ವೆಸ್ಟ್ಮೆಂಟ್ ಮಾಡಿ ರೋಡ್ಗಳು, ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಮನೆ ಮನೆಗೆ ನೀರು, ಎಲ್ಲ ಸೌಲಭ್ಯಗಳನ್ನು ನರೇಂದ್ರ ಮೋದಿಯವರು ಮಾಡ್ಲಿಕ್ಕತ್ತಾರ. ಇಂಥ ಒಂದು ಅದ್ಭುತ ಪರಿಕಲ್ಪನೆ ಇರುವುದು ದೊಡ್ಡ ಮಹತ್ವಾಕಾಂಕ್ಷಿ ರಾಜಕಾರಣಿಗಳಲ್ಲಿ ಮಾತ್ರ. ಇದನ್ನು ನರೇಂದ್ರ ಮೋದಿಯವರು ಸಾಧಿಸಿ ತೋರಿಸ್ಯಾರ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ. ಈಗ ಮತ್ತು ಶಿವರಾತ್ರಿ ಬಂತು. ಶಿವಯೋಗದ ಒಂದು ಕಲ್ಪನೆ ಎಲ್ಲ ಜನರಲ್ಲಿ ಇರ್ತದೆ. ಈಗ ಸಿದ್ಧಾರೂಢ ಮಠದೊಳಗೆ ಭಕ್ತರ ಮಹಾಸಾಗರ, ಹುಬ್ಬಳ್ಳಿಯೊಳಗೆ ಭೂ ಕೈಲಾಸ, ಸಿದ್ಧಾರೂಢರು ನಡೆದಂಥ ಜಾಗ ಏನದ ಭೂ ಕೈಲಾಸ ಅಂತಾರ. ಅಂಥ ಮಹಾತ್ಮರು, ಆಧ್ಯಾತ್ಮಿಕವಾದಿಗಳು, ಅಂಥ ಪರಮಾತ್ಮ ಸ್ವರೂಪಿಗಳು ಹುಬ್ಬಳ್ಳಿ ಒಳಗೆ ಆಳಿ ಹೋಗ್ಯಾರಂದ್ರೆ, ಇದ್ದು ಹೋಗ್ಯಾರಂದ್ರೆ ಅದು ನಮ್ಮ ಪುಣ್ಯ. ಅದು ಜನರು ಯಾವುದೇ ನೀವು ಎಷ್ಟೇ ಆಮಿಷ ಒಡ್ಡಿದ್ರೂ ಮಠಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆ ಆಗೋದಿಲ್ಲ. ಮಠದೊಳಗೆ ಹೋಗಿಬಿಟ್ರೆ ಒಂದೇನೋ ಅದ್ಭುತ ಅನುಭವ ಆಗ್ತದೆ. ಶಿವರಾತ್ರಿ ದಿನ ಅಂತೂ ಭಾಳ ಅದ್ಭುತ. ಒಂದು ದೇವರ ದರ್ಶನ, ಗುರುಗಳ ದರ್ಶನ ಆಗ್ತದೆ. ನಮ್ಮೆಲ್ಲರಿಗೂ ಶಿವರಾತ್ರಿ ದಿವಸ ಹುಬ್ಬಳ್ಳಿಗೆ ಸ್ವಾಗತವನ್ನು ಬಯಸುತ್ತೇನೆ.